ಹಾಗಾಗಿ ನೀವು ಉಪವಾಸ ಸತ್ಯಾಗ್ರಹ ಜೈಲು ಸಭೆಯಿಂದ ಮಾಡ್ತೀರಾ. ಸರ್ಕಾರಕ್ಕೆ ಬೇಡಿಕೆಗಳು ಮತ್ತೆ ಏನ್ ಬೇಕು ಸವಲತ್ತು ಕೇಳಿ ಮೇಡಮ್. ಸರ್, ನಮ್ಮ ಸಹೋದರರು, ನಮ್ಮ ಸಹಪಾಠಿ ಅವ್ರು ಕೇಳಿದ್ದಾರೆ. ಒಂದ್ ವಿಷಯ ತಾವು ಕೇಳಿದೀರಾ, ಯಾಕೆ ಜನ ಸೇರಿಲ್ಲ, ಇಷ್ಟು ಜನ ಯಾಕೆ ನಿಮ್ಗೆ ಸಪೋರ್ಟ್ ಕೊಟ್ಟಿಲ್ಲ? ಸರ್, ನಮ್ಮ ರಕ್ತದಲ್ಲೇ ಇದೆ. ನಾವು ಗಾಲಿ ಗಲೋಚ್ ಮಾಡಲ್ಲ, ಗಲಾಟೆ ಮಾಡಲ್ಲ, ಕಲ್ಲು ಹಾಕಲ್ಲ, ರೋಡ್ ನಲ್ಲಿ ಜನನ ತೊಂದರೆ ಕೊಡಲ್ಲ. ಒಂದ್ ಯಾರೋ ಪಾಪ ಬಡವರು ಇದ್ರು ಅವ್ರಿಗೂ ತೊಂದರೆ ಕೊಡಲ್ಲ. ಜೋಬಿಂದ ಏನಾಗುತ್ತೆ ಅದ್ ಕೊಡ್ತೀವಿ. ಊಟ ಮಾಡ್ತಾ ಇದ್ರೆ ಒಂದ್ ರೊಟ್ಟಿ ಮುಂಚೆ ಅವ್ರಿಗೆ ಕೊಡ್ತೀವಿ, ಆಮೇಲೆ ನಾವು ಊಟ ಮಾಡ್ತೀವಿ ಅಂತ ನಮ್ ರಕ್ತದಲ್ಲೇ ಸ್ವಭಾವ ಬಂದಿದೆ. ಅದ್ ನೋಡಿ ಸರ್ಕಾರ ನಮ್ಮನ್ನ ಅನ್ಯಾಯ ಮಾಡ್ತಾ ಇದ್ದಾರೆ. ಅದ್ ತಿಳ್ಕೊಂಡು ನಾವು ಈಗ ಸುಮ್ಮನೆ ಇರಕ್ ಸಾಧ್ಯವೇ ಇಲ್ಲ. ಅದಕ್ಕೆ ಈ ಮೊದಲನೇ ಹೋರಾಟ ನಾವು ಶುರು ಮಾಡಿದೀವಿ. ಮೊದಲನೇ ಹೋರಾಟದಲ್ಲಿನೂ ಒಂದು 70 ಜನ ಬಂದಿದೆ. ಅದು ಜೂನಿಯರ್ ಪರ್ಸನ್. ನೀವೆಲ್ಲ ಬೇರೆ ಹೋರಾಟ ಮಾಡ್ತೀರಾ, ನಿಮ್ಗೆ ಗೊತ್ತು ಯಾವ ತರ ಬರ್ತಾರೆ, ತುಂಬಿ ಆ ತರ ಇಲ್ಲಿ ಯಾರೋ ಬಂದಿಲ್ಲ. ಇಲ್ಲಿ ಬಂದಿರೋರು ತನ್ನ ಸ್ವಂತ ವಾಲಂಟಿಯರ್ ಆಗಿ ಬಂದಿದ್ದಾರೆ. ನಮ್ಗೆ ನ್ಯಾಯ ಬೇಕಂತ ಬಂದಿದ್ದಾರೆ. ಫೋನ್ ನಲ್ಲಿ ಒಂದು ವಿಷಯದಲ್ಲೇ ಬಂದಿದ್ದಾರೆ. ಸೊ ನಾವು ಸರ್ಕಾರಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ತೀವಿ, ನಮ್ಮನ್ನ ಅನ್ಯಾಯ ಮಾಡಬೇಡಿ, ನಮ್ಮನ್ನ ನ್ಯಾಯ ಕೊಡ್ಸಿ. ನಮ್ದು ಏನ್ ಬೇಡಿಕೆ ಇದೆ, ಆ ಮೈನಾರಿಟಿ ನಲ್ಲಿ ಕಿಂತ ನಾವು ಮೈನಾರಿಟಿ, ಅದರಲ್ಲೇ ಒಂದು ಮೈನಾರಿಟಿ. ನನ್ ಕವಿತಾ ಜೈನ್ ಅಂತ, ನಾನು ಎಕ್ಸ್ ಕಾರ್ಪೊರೇಟರ್, ಎಕ್ಸ್ ಡೈರೆಕ್ಟರು. ನಮ್ಗೆ ನಿಗಮ ಅಂದ್ರೆ ಆಗ್ಲೇಬೇಕು ಸರ್. ಹೋರಾಟ ಗೆಲ್ಲುವವರೆಗೂ ಹೋರಾಟ, ಹೋರಾಟ ಹೋರಾಟ ಗೆಲ್ಲುವವರೆಗೂ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ನಮ್ಮ ನಿಗಮ ಮಂಡಳಿ ಬೇಕು, ನಮ್ಮ ನಿಗಮ ಮಂಡಳಿ ಬೇಕು, ನಮ್ಮ ನಿಗಮ ಮಂಡಳಿ ಬೇಕು, ಜೈನ ನಿಗಮ ಮಂಡಳಿ ಬೇಕು, ಜೈನ ನಿಗಮ ಮಂಡಳಿ, ಜೈನ ವಿದ್ಯಾರ್ಥಿ ನಿಲಯ, ಜೈನ ವಿದ್ಯಾರ್ಥಿ ನಿಲಯ, ಜೈನ ವಿದ್ಯಾರ್ಥಿ ನಿಲಯ, ವಸತಿಯ ಸುರಕ್ಷತೆ, ವಸತಿಯ ಸುರಕ್ಷತೆ, ವಸತಿಯ ಸುರಕ್ಷತೆ ನಮ್ಮ ಹಕ್ಕು, ನಮ್ಮ ನ್ಯಾಯ ನಮ್ಮ ಹಕ್ಕು, ನಮ್ಮ ನ್ಯಾಯ ನಮ್ಮ ಹಕ್ಕು, ನಮ್ಮ ನ್ಯಾಯ.